ಬೆಂಗಳೂರಲ್ಲಿ ಉದ್ಭವವಾಗುತ್ತಾ ಮತ್ತೆ ಕಸದ ಸಮಸ್ಯೆ. ಗಾರ್ಬೇಜ್ ಸಿಟಿ ಆಗುತ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು. ಇನ್ನು ಬೆಳ್ಳಳ್ಳಿ ಡಂಪಿಂಗ್ ಯಾರ್ಡ್ಗೆ ಕಸ ವಿಲೇವಾರಿ ಸ್ಥಗಿತ ಆಗಿರುವಂಥದ್ದು. ದೊಡ್ಡಬಳ್ಳಾಪುರ ವ್ಯಾಪ್ತಿಯ ಬೆಳ್ಳಳ್ಳಿಯಲ್ಲಿ ಈ ರೀತಿಯಾದಂತಹ ತೊಂದರೆಗಳು ಎದುರಾಗ್ತಾ ಇದೆ. ಬೆಳ್ಳಳ್ಳಿ ಡಂಪಿಂಗ್ ಯಾರ್ಡ್ಗೆ ಕಸ ವಿಲೇವಾರಿ ಸ್ಥಗಿತ ಆಗುತ್ತಾ ಹಾಗಿದ್ರೆ ದೊಡ್ಡಬಳ್ಳಾಪುರ ವ್ಯಾಪ್ತಿಯ ಬೆಳ್ಳಳ್ಳಿಯಲ್ಲಿ ಇದೀಗ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಡಂಪಿಂಗ್ಗೆ ಹೋದಂತಹ ಲಾರಿಗಳು ಬೆಳ್ಳಳ್ಳಿಯಲ್ಲೇ ಸ್ಟಾಪ್ ಮಾಡಿದ್ದಾರೆ. ಸಾಲುಗಟ್ಟಿ ನಿಂತಿದೆ. 180ಕ್ಕೂ ಹೆಚ್ಚು ಕಸದ ಲಾರಿಗಳು ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸದ್ಯಕ್ಕೆ 2 ವರ್ಷದಿಂದ ವಿಲೇಜ್ ಡೆವಲಪ್ಮೆಂಟ್ ಹಣ ಬಂದಿಲ್ಲ. ಘನತ್ಯಾಜ್ಯ ನಿರ್ವಹಣಾ ಘಟಕದ ಜೊತೆಗೆ ಒಡಂಬಡಿಕೆ ಆಗ್ತಾ ಇರುವಂಥದ್ದು. ಸಾಂಕ್ರಾಮಿಕ ರೋಗ ಹರಡುತ್ತೆ, ರಸ್ತೆಗಳು ಹಾಳಾಗತ್ತೆ. ಹೀಗಾಗಿ ಇವುಗಳ ನಿರ್ವಹಣೆ ಮಾಡಬೇಕು, ಅದಕ್ಕೋಸ್ಕರ ಹೆಚ್ಚಿನ ಹಣವನ್ನ ರಿಲೀಸ್ ಮಾಡಿ ಅನ್ನುವಂತಹ ಬೇಡಿಕೆಯನ್ನು ಕೂಡ ಮುಂದಿಡ್ತಾ ಇದ್ದಾರೆ. ಸೊ ಅದಾಗದೇ ಇದ್ದಂತಹ ಸಂದರ್ಭದಲ್ಲಿ ಇದೀಗ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಹಣ ಬಿಡುಗಡೆಗೆ ಒತ್ತಾಯವನ್ನ ಮಾಡಿ ಇದೀಗ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಗಾರ್ಬೇಜ್ ಸಿಟಿ ಆಗುತ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬೆಳ್ಳಳ್ಳಿ ಡಂಪಿಂಗ್ ಯಾರ್ಡ್ಗೆ ಇದೀಗ ಸಮಸ್ಯೆ ಉಂಟಾಗಿರುವಂಥದ್ದು. ಅಲ್ಲೇ ಲಾರಿಗಳನ್ನು ಸ್ಟಾಪ್ ಮಾಡಿಬಿಟ್ಟು ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಾಲುಗಟ್ಟಿ ನಿಂತಿರುವಂತಹ ಲಾರಿಗಳನ್ನು ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. 180ಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿವೆ ಅಂತೆ. ಕಳೆದ 2 ವರ್ಷಗಳಿಂದ ಬೆಳ್ಳಳ್ಳಿಗೆ ಬರಬೇಕಿದ್ದಂತಹ ವಿಲೇಜ್ ಡೆವಲಪ್ಮೆಂಟ್ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಹೀಗಾಗಿ ಸ್ಥಳೀಯರಿಂದ ಹೆಚ್ಚಾಗಿದೆ ಆಕ್ರೋಶ. ಕಸ ವಿಲೇವಾರಿಗೆ ಕೆಲ ನಿಯಮಗಳನ್ನು ಘನತ್ಯಾಜ್ಯ ನಿರ್ವಹಣಾ ಘಟಕದ ಜೊತೆಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿತ್ತು. ಆದರೆ ಕಸ ವಿಲೇವಾರಿಯಿಂದ ಸ್ಥಳೀಯ ಪ್ರದೇಶದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ, ರಸ್ತೆಗಳು ಹಾಳಾಗ್ತಾ ಇದೆ. ಹೀಗಾಗಿ ಇವುಗಳ ನಿರ್ವಹಣೆಗೆ ಹೆಚ್ಚುವರಿ ಹಣವನ್ನ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಘನತ್ಯಾಜ್ಯ ಘಟಕದಿಂದ ಸ್ಥಳೀಯ ಪ್ರದೇಶಕ್ಕೆ ಹೆಚ್ಚುವರಿಯಾಗಿ ಹಣ ಬಿಡುಗಡೆ ಮಾಡಿ, ಇಲ್ಲ ಅಂದ್ರೆ ಅದಾಗದೇ ಇದ್ದಂತಹ ಸಂದರ್ಭದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಇದೀಗ ಮುಂದಾಗಿರುವಂಥದ್ದು. ಆದರೆ ಯಾವುದೇ ಹಣ ಇದುವರೆಗೂ ಬಿಡುಗಡೆ ಆಗಿಲ್ವಂತೆ. ಹಣ ಬಿಡುಗಡೆ ಮಾಡುವವರೆಗೂ ಕೂಡ ನಾವು ಕಸ ಡಂಪ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಪಟ್ಟನ್ನ ಹಿಡಿದಿದ್ದಾರೆ. ಸ್ಥಳೀಯರಿಂದ ಆಕ್ರೋಶ ಹೆಚ್ಚಾಗ್ತಾ ಇದೆ. ಸೊ ಅಲ್ಲೇ ನಿಂತಿದೆ ನೋಡಿ ಕಸದ ಲಾರಿಗಳು, ಡಂಪ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. 180ಕ್ಕೂ ಹೆಚ್ಚು ಕಸದ ಲಾರಿಗಳು ಅಲ್ಲೇ ನಿಂತಿರುವಂಥದ್ದು. ಸೊ ರಸ್ತೆಗಳು ಹಾಳಾಗತ್ತೆ, ಮತ್ತೆ ಸಾಂಕ್ರಾಮಿಕ ರೋಗಗಳು ಕೂಡ ಹರಡ್ತಾ ಇದೆ. ಹೆಚ್ಚುವರಿ ಹಣವನ್ನು ಬಿಡುಗಡೆ ಮಾಡಿ ಎಲ್ಲವನ್ನು ಕೂಡ ಸರಿ ಮಾಡಿಸೋದಕ್ಕೆ, ಸ್ಥಳೀಯ ಪ್ರದೇಶದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು ಇವುಗಳನ್ನೆಲ್ಲವನ್ನು ಕೂಡ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚುವರಿ ಹಣ ಬೇಕು. ಇಲ್ಲ ಅಂದ್ರೆ ನಾವು ಕಸವನ್ನು ಡಂಪ್ ಮಾಡೋದಕ್ಕೆ ಬಿಡೋದಿಲ್ಲ. ಈಗ ಆಲ್ರೆಡಿ ಮನವಿ ಮಾಡಿ ಯಾವಾಗ ಅದು ಕಾರ್ಯರೂಪಕ್ಕೆ ಬರದೇ ಇದ್ದಂತಹ ಸಂದರ್ಭದಲ್ಲಿ ಈಗ ಸಾರ್ವಜನಿಕರ ಆಕ್ರೋಶಗೊಂಡು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ 180ಕ್ಕೂ ಹೆಚ್ಚು ಲಾರಿಗಳು ನಿಂತಿದೆ. ಸ್ಥಳೀಯರು ಇನ್ನೊಂದು ಕಡೆ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಸೊ ಅಲ್ಲೇ ಕೂಡ 180ಕ್ಕೂ ಹೆಚ್ಚು ಲಾರಿಗಳು ಸಾಲುಗಟ್ಟಿ ನಿಂತಿರುವಂಥದ್ದು. ಕಸವನ್ನ ಡಂಪ್ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಹಾಗೆ ಇರುವಂಥದ್ದು. ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಮಾಡ್ತಾ ಇರುವಂತಹ ಪ್ರೊಟೆಸ್ಟ್.